ಕರ್ಮ ಮಾಡ್ತಾ ಇರಬೇಕು. ಅಲ್ಲ, ಅಧಿಕಾರ ಇಲ್ಲದೆ ಹೋದ್ರು ಮಾಡಬೇಕಲ್ಲ ಅಂತಂದರೆ, ಅಧಿಕಾರ ಅದನ್ನು ಕೂಡ ಏನು ಸ್ಮರಣೆ ನಾವು ಪ್ರತಿನಿತ್ಯ ಮಾಡ್ತಾ ಇರಬೇಕು. ಆವಾಗ ಅಧಿಕಾರ ಬರ್ತದೆ. ವಿಷ್ಣು ಸ್ಮರಣೆ ಇಲ್ಲದೆ ನೀವು ಏನು ಮಾಡಿದರೂ ಅದಕ್ಕೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರನೇ ಸಂಕಲ್ಪ, ಕೃಷ್ಣಾರ್ಪಣ ಎಲ್ಲ ವಿಧಾನ ಮಾಡಿರೋದು ಅದಕ್ಕೋಸ್ಕರ. ನೀವು ಬರೀ ಸ್ನಾನ ಮಾಡಿದ್ರಿ ಅಂತಂದರೆ ಅದು ಖಂಡಿತವಾಗಿ ಮಡಿಯಾಗುವುದಿಲ್ಲ. ಸಂಕಲ್ಪಪೂರ್ವಕವಾಗಿ ಮಾಡಿರಿ. ಸ್ನಾನ ಮಾಡುವಾಗಲೂ ಪರಮಾತ್ಮನ ನೆನೆಸ್ಕೊಳ್ಳಿ, ಆಮೇಲೆ ಕೃಷ್ಣಾರ್ಪಣ ಬಿಡಿ. ಆವಾಗಲೇ ಅದು ಸ್ನಾನ. ಅದು ಸ್ನಾನದಲ್ಲಿ ನಿಮಗೆ ಅಧಿಕಾರ ಇದೆ, ಆ ಸ್ನಾನದ ಫಲ ಸಿಗ್ತದೆ. ಅಧಿಕಾರ ಶಬ್ದಕ್ಕೆ ಅರ್ಥವೇನು? ಹಕ್ಕು ಅಂತ ಅರ್ಥ ಅಲ್ಲ, ಅದಕ್ಕೆ ಫಲ ಅಂತರ್ಥ. ಅಧಿಕಾರ ಶಬ್ದಕ್ಕೆ ಸಂಸ್ಕೃತದಲ್ಲಿ ಫಲ ಅಂತರ್ಥ. ಅಧಿಕಾರಿ ಅಂದರೆ ಫಲಾನುಭವಿ, ಫಲಕ್ಕೆ ಯೋಗ್ಯ, ಅವನು ಅಧಿಕಾರಿ. ಸ್ನಾನಕ್ಕೆ ಅಧಿಕಾರಿ ಅಂತಂದ್ರೆ ಏನು? ಸ್ನಾನದ ಫಲಕ್ಕೆ ಯಾರು ಅಧಿಕಾರಿ, ಅನುಭವಿ ಯಾರಿದ್ದಾನೆ ಅವನು ಅಧಿಕಾರಿ. ಅದು ಸಿಗಬೇಕಾಗಿದ್ದರೆ ಸರಿಯಾಗಿರತಕ್ಕಂಥ ಅನುಸಂಧಾನ ಬೇಕು. ಅದು ಮೊದಲಿಂದಲೂ ಹೇಳ್ತಾ ಇದ್ದಾರೆ. ಎಲ್ಲ ಕರ್ಮ ಮಾಡುವಾಗಲೂ ಕೂಡ ಸಂಕಲ್ಪಪೂರ್ವಕವಾಗಿ ಮಾಡಬೇಕು, ಕೃಷ್ಣಾರ್ಪಣದಲ್ಲಿ ಕೊನೆಯಾಗಬೇಕು. ಹೀಗೆ ಕರ್ಮಾಚರಣೆ ಮಾಡಬೇಕು. ಈ ಕರ್ಮ ಯಾವ ರೀತಿ ಮಾಡಬೇಕು ಅಂತಂದರೆ, ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದಂತೆ. ಕರ್ಮಾಚರಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು. ಮಾಡಿಬಿಟ್ರೆ ಏನಾಗ್ತದೆ? ಒಂದು ದೃಷ್ಟಾಂತ, ಕರ್ಮ ಅಂತಿದೆ ನೋಡಿ. ಕರ್ಮ ಶಬ್ದದಲ್ಲಿ ಎರಡು ಭಾಗ ಇದೆ. ಕರ್ ಮ ಅಂತ ಎರಡಿದೆ. ಕರ್ ಅಂದರೆ ಕರ್ಣ, ಅಂದರೆ ಮಾಡೋದು ಅಂತ ಅರ್ಥ. ಕರೋತಿ ಕರಣ ಅಂದರೆ ಮಾಡೋದು ಅಂತ ಅರ್ಥ. ಮ ಅಂತಂದರೆ ಮಾತಿ, ನೀಯತೆ, ಜ್ಞಾನ ಅಂತರ್ಥ. ಮಾ ಶಬ್ದಕ್ಕೆ ಜ್ಞಾನ ಅಂತರ್ಥ. ಕರು ಅಂದರೆ ಕರ್ಮ ಅಂತರ್ಥ. ಕರು ಶಬ್ದಕ್ಕೆ ಕರ್ಮ ಅಂತರ್ಥ, ಕ್ರಿಯೆ. ಮಾ ಅಂದರೆ ಜ್ಞಾನ. ಏನರ್ಥ? ಕರ ಇದೆಯಲ್ಲ, ಅದು ಕರ ಆಗಿದೆ ಅಂತೆ. ಕರ ಅಂತನ್ನೋದು ಇದೆಯಲ್ಲ, ಕರ ಅಂತಂದರೆ ಈ ಸರ್ಕಾರಕ್ಕೆ ನಾವು ಕರ ಕೊಡ್ತೇವೆ, ಕಂದಾಯ ಕೊಡ್ತೇವೆ, ಟ್ಯಾಕ್ಸ್ ಕೊಡ್ತೇವೆ, ಸುಂಕ ಕೊಡ್ತೇವೆ. ಅದು ಆ ಕರನೇ ಕರು ಆಗಿರೋದಂತೆ, ಕರ್ಮ ಎಂಬಲ್ಲಿ. ಅದು ನಿರುಕ್ತಿ, ವ್ಯಾಕರಣ ಅಲ್ಲ ಇದು, ನಿರುಕ್ತಿಯಲ್ಲಿ ಆ ರೀತಿ ಹೇಳ್ತಾರೆ. ಕರ ಎಂಬುದೇ ಕರು ಅಂತಾಗಿದೆ, ಮ ಅಂತಾಗಿದೆ. ಹಾಗಿಂದ ಕರು ಅಂತಂದರೆ ಕ್ರಿಯಾ ಅಂತಲೂ ಅರ್ಥ ಇದೆ. ಕ್ರಿಯಾ ಎಂಬುದು ಕರದಂತೆ, ಮ ಅಂದರೆ ತಿಳಿಯಲ್ಪಡಬೇಕು. ನಾವು ಮಾಡತಕ್ಕಂಥ ಕರ್ಮ ಏನಿದೆ ಅದು ಗೌರ್ಮೆಂಟಿಗೆ ನಾವು ಟ್ಯಾಕ್ಸ್ ಕೊಡತಕ್ಕಂಥದ್ದು ಎಷ್ಟು ಅದು ಕಂಪಲ್ಸರಿನೋ ಮಾಡಲೇಬೇಕು. ಕೊಡಲಿಲ್ಲ ಅಂತಂದರೆ ಒಳಗೆ ಹಾಕ್ತಾನೆ, ಅಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ. ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮನಿಗೆ ನಾವು ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮವನ್ನು, ಆ ಕ್ರಿಯೆಯನ್ನು ಅದು ಕಂದಾಯದ ರೀತಿಯಲ್ಲಿ ಅವಶ್ಯವಾಗಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ನಾವು ಮಾಡಲೇಬೇಕು. ಮಾಡದೇ ಹೋದರೆ ನರಕದಲ್ಲಿ ಅವನಿಗೆ ಬಂಧನ. ಆ ಕರ್ಮ ಶಬ್ದದಿಂದಲೇ ಗೊತ್ತಾಗ್ತದೆ ಅಂತ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಅದು ಕರ್ಮ ಎಂಬುದು ಕರದಂತೆ ಅತ್ಯಂತ ಅವಶ್ಯಕ. ಅದು ಅತ್ಯಂತ ಅವಶ್ಯಕ ಅಂತ ಅನ್ನೋದಕ್ಕೆ ಕರ ಎಂಬುದು ದೃಷ್ಟಾಂತ ಕೊಟ್ಟಿರೋದು. ಅದಕ್ಕೆ ಇವರು ಇಂಥ ಅವಶ್ಯಕವಾಗಿರ್ತಕ್ಕಂತಹ ಕರ್ಮವನ್ನು ಪರಮಾತ್ಮನ ಒಂದು ದರ್ಶನವಾದ ಮೇಲೆ ಮಾಡಬೇಕಾಗಿಲ್ಲ ಅಂತಲೂ ಭಗವಂತ ಹೇಳ್ತಿದ್ದಾನೆ. ಅವಶ್ಯವಾಗಿರ್ತಕ್ಕಂಥ ಕರ್ಮ ಅದನ್ನು ಮಾಡಬೇಕಾಗಿಲ್ಲ ಅಂತಲೂ ಹೇಳ್ತಾನೆ. ಯಾವುದು ಅವಶ್ಯಕವಾದ ಕರ್ಮ ಅಂತಂದರೆ ಹೇಳಿದವಲ್ಲ, ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಎಲ್ಲ ಪ್ರಾಣಿಗಳ ಒಳಗಡೆ ಕೂಡ ಭಗವಂತ ಇದ್ದಾನೆ. ಅವರಿಗೆ ಆ ಪ್ರಾಣಿಗಳಿಗೆ ಸಂತೋಷ ಮಾಡಿದರೆ, ಅವರಿಗೆ ಪ್ರೀತಿ ಮಾಡಿದರೆ ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಬರ್ತದೆ. ಆದ್ದರಿಂದ ಎಲ್ಲ ಪ್ರಾಣಿಗಳನ್ನೂ ಕೂಡ ಪ್ರೀತಿಯಿಂದ ಸೌಹಾರ್ದದಿಂದ ಕಾಣಬೇಕು. ಶುಶ್ರೂಷ ಅಂತ ಹೇಳ್ತಾರೆ. ತಾಯಿ ಮಕ್ಕಳನ್ನು ಯಾವ ರೀತಿ ಶುಶ್ರೂಷೆ ಮಾಡ್ತಾಳೆ ಹಾಗೇ
ನಾವು ಏನು ಮಾಡಬೇಕು? ಎಲ್ಲ ಪ್ರಾಣಿಗಳಿಗೂ ಕೂಡ ಶುಶ್ರೂಷೆ ಮಾಡಬೇಕಂತ, ಸೇವೆ ಮಾಡಬೇಕು. ಸೇವೆ ಮಾಡಿದರೆ ಭಗವಂತ ಒಲಿತಾನೆ. ಯಾಕೆ? ಆ ಪ್ರಾಣಿಗಳ ಶರೀರ ಭಗವಂತನ ಮನೆ, ಅವನಿಗೆ ಪ್ರೀತಿ ಇದೆ ಅದರಲ್ಲಿ. ಅವರಿಗೆ ಅನ್ನ ಆಹಾರ ಮುಂತಾದವುಗಳ ಕೊಟ್ಟು ಅವರಿಗೆ ಉಪಕಾರ ಮಾಡಿದರೆ ಏನಾಗ್ತದೆ? ಪರಮಾತ್ಮನಿಗೆ ಪ್ರೀತಿ ಆಗ್ತದೆ. ಆ ಶರೀರವನ್ನು ಕಾಪಾಡಿದ ಒಂದು ಪುಣ್ಯ ನಮಗೆ ಬರ್ತದೆ. ಭಗವಂತ ನಮಗೆ ಪ್ರೀತಿ ಮಾಡ್ತಾನೆ ನಮ್ಮಲ್ಲಿ. ಈ ಒಂದು ಕರ್ಮ ಏನಿದೆ ಅವಶ್ಯಕ ಅಂತ ಹೇಳ್ತಿದ್ದಾರೆ. ಕಂದಾಯ ಕೊಡತಕ್ಕಂಥದ್ದು ಎಷ್ಟು ಗೌರ್ಮೆಂಟಿಗೆ ನಾವು ಕಂದಾಯ ಕೊಡತಕ್ಕಂಥದ್ದು ಎಷ್ಟು ಅವಶ್ಯಕವೋ ಹಾಗೆ ಎಲ್ಲ ಪ್ರಾಣಿಗಳಲ್ಲಿಗೂ ಕೂಡ ಪ್ರೀತಿಯನ್ನು ಮಾಡ್ತಕ್ಕಂಥದ್ದು, ಎಲ್ಲ ಮನುಷ್ಯರಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲರಲ್ಲಿಯೂ ಕೂಡ ಪ್ರೀತಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಭಗವಂತನಿಗೆ ಅತ್ಯಂತ ಪ್ರಿಯ. ಹೇಳೋದಿದೆ ನೋಡಿ, ಲವ್ ಈಸ್ ಗಾಡ್ ಅಂತ. ಕರೆಕ್ಟ್ ಅದು. ಲವ್ ಈಸ್ ಗಾಡ್. ಎಲ್ಲಿ ಪ್ರೀತಿ ಇದೆ ಅಲ್ಲಿ ದೇವರಿದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು. ಅವನು ಅನುಗ್ರಹ ಮಾಡ್ತಾನೆ. ಇದು ಕಂದಾಯದಂತೆ ಅವಶ್ಯಕ ಮಾಡಲೇಬೇಕು, ಇದೆ ಹೋದರೆ ನರಕ ಅಂತ ಹೇಳ್ತಿದ್ದಾನೆ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ. ಪರಮಾತ್ಮನಿಗೆ ಪುಷ್ಪ, ಈ ಪುಷ್ಪಕ್ಕಿಂತ ಭಾವಪುಷ್ಪ ಬಹಳ ಇಷ್ಟ ಅಂತೆ. ಅಹಿಂಸಾ, ಮೊತ್ತ ಮೊದಲಿಗೆ ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಬೇಡಿ, ಎಲ್ಲ ಪ್ರಾಣಿಗಳಲ್ಲಿ ಕೂಡ ಪ್ರೀತಿಯಿಂದ ಇಟ್ಟುಕೊಳ್ಳಿ, ದಯೆ, ಪ್ರೀತಿ, ಸೌಹಾರ್ದ ಇಟ್ಟುಕೊಳ್ಳಿ. ಇದೆಲ್ಲ ಪುಷ್ಪಗಳು. ಏಪಿಸ್ತುಷ್ಯತಿ ಕೇಶವ. ಪರಮಾತ್ಮನಿಗೆ ಪ್ರೀತಿ ಆಗುವುದು ಇಂಥ ಪುಷ್ಪಗಳಿಂದ. ಎಲ್ಲ ಮನುಷ್ಯರಲ್ಲಿ, ಎಲ್ಲ ಪ್ರೀತಿ, ಜಂತುಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಪ್ರೀತಿ ಮಾಡಬೇಕು. ಇದು ಕರದಂತೆ, ಕಂದಾಯದಂತೆ ಅವಶ್ಯಕ. ಆದರೆ ಇಲ್ಲಿ ಮುಂದಿನ ಈ ಪದ್ಯದಲ್ಲಿ ಅದು ಆರುರುಕ್ಷೋರ್ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚತೆ. ಆರುರುಕ್ಷೋಹೋ ಮುನೇರ್ಯೋಗಂ, ಯೋಗವನ್ನು ಆರೋಹಣ ಮಾಡಲಿಕ್ಕೆ ಅಂದರೆ ಭಗವಂತನ ಒಂದು ಅಪರೋಕ್ಷ ಪಡೀಲಿಕ್ಕೆ ಎಂತರ್ಥ ಆಯಿತು. ಯೋಗದ, ಕರ್ಮಯೋಗದ ತುತ್ತ ತುದಿಯನ್ನು ಏರಬೇಕು. ಕರ್ಮಯೋಗದ ತುತ್ತ ತುದಿ ಯಾವುದು ಅಂತಂದರೆ ಪರಮಾತ್ಮನ ಅಪರೋಕ್ಷ. ಪರಮಾತ್ಮನ ಅಪರೋಕ್ಷವಾಗುವುದೇ ಅದು ಕರ್ಮಯೋಗದ ಕೊನೆಯ ಮೆಟ್ಟಲದು. ಆಗ ಪರಮಾತ್ಮನ ದರ್ಶನ ಆಗ್ತದೆ. ಆ ದರ್ಶನದ ಮೆಟ್ಟಲು ಇದೆಯಲ್ಲ, ಅಲ್ಲಿಗೆ ಹೋಗಲಿಕ್ಕೆ ಬಯಸ್ತಕ್ಕಂಥವನು ಈ ಕರ್ಮವನ್ನು ಮಾಡಲೇಬೇಕು. ಅವನು ಯಾವ ಥರ ಮಾಡಬೇಕು? ಗೌರ್ಮೆಂಟಿಗೆ ಯಾವ ರೀತಿ ಟ್ಯಾಕ್ಸ್ ಕೊಡಬೇಕು ಆ ರೀತಿ ಇಂಥ ಒಂದು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ, ಸಣ್ಣವರು ದೊಡ್ಡವರು ಅಂತಿಲ್ಲ, ಎಲ್ಲರಲ್ಲೂ ಪ್ರೀತಿ ಮಾಡಬೇಕು. ಇದು ಹೇಳಿ ಬಿಟ್ಟು ಕೊನೆಗೆ ಹೇಳ್ತಾನೆ, ಯೋಗಾರೂಢಸ್ಯ, ಅಲ್ಲಿ ಹತ್ತಿದ ತನ್ನ ಮೇಲೆ ಅದು ಬೇಕಾಗಿಲ್ಲ ಅಂತಂತಾನವನು. ಎಲ್ಲ ಪ್ರಾಣಿಗಳಲ್ಲಿ ನೀವು ಭಗವಂತನನ್ನು ಕಂಡು ಅವನು ಪ್ರೀತಿ ಮಾಡಿ ಅವನು ಮಾಡಬೇಕು ಅಂತೇನಿಲ್ಲ, ಮಾಡ್ತಾನೆ, ಅವನು ಸ್ವಭಾವ. ಅವನಷ್ಟವರೆಗೆ ಮಾಡಿದ್ದು ಅದರ ಸ್ವಭಾವ, ಅವನು ಬಿಡೋದಿಲ್ಲ, ಅದು ಬೇರೆ ವಿಷಯ. ಆದರೆ ಮಾಡಲೇಬೇಕು ಅಂತ ಅವನಿಗೆ ಕಂದಾಯದ ಹಾಗೆ ಅದು ಅವನಿಗೆ ಅವಶ್ಯಕ ಅಲ್ಲ, ಸ್ವಾಭಾವಿಕವಾಗಿ ಮಾಡ್ತಾನೆ. ಅವಶ್ಯಕ ಎಂಬ ಭಾವದಿಂದ ಮಾಡೋದಿಲ್ಲ. ನನಗೆ ಅಪರೋಕ್ಷ ಆಗಬೇಕು, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ. ನಾವು ಭಗವಂತನನ್ನು ಅಯ್ಯೋ ನಿನ್ನ ದರ್ಶನ ಕೊಡು ಬೇಡಬೇಕಾಗಿದ್ದರೆ ಕರ್ಮಾಚರಣೆ ಮಾಡಲೇಬೇಕು. ಕರ್ಮಾಚರಣೆ ಮಾಡದೆ ಭಗವಂತ ಪಾದಾರವಿಂದವನ್ನು ತೋರುವುದಿಲ್ಲ. ಅದಕ್ಕೋಸ್ಕರ ನಾವು ಮಾಡಲೇಬೇಕು, ಸರಿ. ಆದರೆ ಯಾವಾಗ ಭಗವಂತನ ದರ್ಶನ ಆಯಿತು ಆಮೇಲೆ ಈ ರೀತಿಯಾಗಿ ಎಲ್ಲ ಪ್ರಾಣಿಗಳ ಮೇಲೆ ಪ್ರೀತಿ ಮಾಡಬೇಕು ಅಂತ ಏನಿಲ್ಲ, ಮಾಡುವುದಿಲ್ಲ ಅಂತೇನಿಲ್ಲ. ಈಗ ಪ್ರಹ್ಲಾದರಾಜರು ಮಾಡಿದ್ದಾರೆ ನೋಡಿ. ಪ್ರಹ್ಲಾದರಾಜರು ಭಗವಂತನನ್ನು ಕಂಡವರು, ಅವರು ಹೇಳ್ತಾರೆ ಏನು, ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ, ಎಲ್ಲ ಪ್ರಾಣಿಗಳಲ್ಲಿ ದಯಾ ಮಾಡ್ರಿ. ಅವರ ಅವತಾರರಾದ ರಾಯರು ನೋಡಿ ಎಲ್ಲರಿಗೂ ಕೂಡ ದಯಾ ಮಾಡ್ತಾರೆ, ಎಲ್ಲರಿಗೂ ಕೂಡ ದಯಾ ಮಾಡ್ತಾರೆ. ಈ
ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಅದು ದಯ ಮಾಡಬೇಕು ಅಂತ ಮಾಡೋದಲ್ಲ, ಅದು ಸ್ವಾಭಾವಿಕವಾಗಿ ಮಾಡ್ತಾರೆ. ಈ ಕರ್ಮ ಏನು ಎಲ್ಲ ಪ್ರಾಣಿಗಳಲ್ಲಿ ದಯ ಇಟ್ಟು ಅವ್ರ ಸೇವಾ ಶುಶ್ರೂಷ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಅಪರೋಕ್ಷ ಜ್ಞಾನಿಗಳು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಮಾತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಶಮ ಅಂತಂದ್ರೆ ಈ ಎಲ್ಲ ಶುಶ್ರೂಷೆ ಇದೆಯಲ್ಲ ಅದನ್ನೆಲ್ಲ ನೀವು ಕಡಿಮೆ ಮಾಡಬಹುದು. ಸಣ್ಣವರನ್ನು ಶುಶ್ರೂಷೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಬಹುದು, ಮಾಡ್ರಿ ಅಂತ ಹೇಳೋದಿಲ್ಲ. ದೊಡ್ಡವರ ಸೇವಾ ಮಾತ್ರ ಮಾಡಲೇಬೇಕು. ದೊಡ್ಡವರಿದ್ದಾರಲ್ಲ ಅವರು ಸೇವಾ ಮಾಡಲೇಬೇಕು. ಗುರುಗಳು ದೇವತೆಗಳು ಅವರಿಗೆಲ್ಲ ಸೇವಾ ಮಾಡಲೇಬೇಕು. ಸಣ್ಣವರ ಸೇವಾ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಶಮಃ ಕಾರಣ ಮುಚ್ಚಿತೆ. ಶಮ ಅಂದ್ರೆ ಉಪಶಮ, ಆ ಕರ್ಮವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋದು. ಲೋಕೋಪಕಾರ ಕೆಲಸ ಇದೆಯಲ್ಲ ನೋಡಿ, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು. ಪರಮಾತ್ಮನನ್ನು ಕಂಡವರು, ಅದು ವಾಸ್ತವವಾಗಿ ಪರಮಾತ್ಮನನ್ನು ಕಂಡವರು ಏನು ಮಾಡ್ತಾರೆ, ಪರಮಾತ್ಮ ಧ್ಯಾನದಲ್ಲಿ ಲೀನಲಾಗಿ ಬಿಡ್ತಾರೆ. ಅವರಿಗೆ ಈ ಲೋಕ ಏನು ಅಂತ ಕಾಣಿಸೋದಿಲ್ಲ ಅವರಿಗೆ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತ ಸಂಯಮಿ ಹಿಂದೆ ಹೇಳಿದ್ದಾರೆ ನೋಡಿ. ಅಲ್ಲಿ ನಮ್ಮ ಹಗಲು ಅವರಿಗೆ ರಾತ್ರಿ, ನಮ್ಮ ರಾತ್ರಿ ಅವರಿಗೆ ಹಗಲು. ಏನು ಮಾಡೋಣ, ಅವರಿಗೆ ಯಾವುದು ಕಾಣಿಸೋದಿಲ್ಲ. ಭಗವಂತನೇ ಎಲ್ಲ ಕಡೆಗೂ ಕಾಣಿಸ್ತಾರೆ. ಹುಚ್ಚರಾಗಿ ನಗುವರೋ ರೋಜಿಸುವರೋ ಹಾಗೆ ಇರ್ತಾರೆ, ಒಂದು ರೀತಿಯಿಂದ ಇರ್ತಾರೆ. ಅವರು ಕರ್ಮ ಮಾಡಲಿಲ್ಲ ಅಂತ ಆಕ್ಷೇಪ ಮಾಡೋದಿಲ್ಲ ಭಗವಂತ. ಮಾಡಿದ್ರೆ ಬೇಡ ಅಂತ ಅನ್ನೋದಿಲ್ಲ, ವಿಶೇಷವಾದ ಅನುಗ್ರಹ ಮಾಡ್ತಾನೆ. ಮಾಡಬೇಕು ಅಂತೇನಿಲ್ಲ, ಅವಶ್ಯಕತೆ ಏನಿಲ್ಲ. ಇವರು ನಮ್ಮ ಶ್ರೀಪಾದರಾಜರು ಈ ಮಾತು ಹೇಳ್ತಾರೆ ನೋಡಿ. ಕರಣವು ತನು ಮನ ಧನಂಗಳೆಲ್ಲವೂ ನಿನ್ನ ಚರಣ ಕಮಲ ಕೋಪಿಸಿದ ಬಳಿಕ ಮರಳಿ ಮರಳಿ ಎನ್ನ ಮರುಳು ಮಾಡುವರೇ. ಸರಕು ಒಪ್ಪಿಸಿದ ಮ್ಯಾಲೆ ಸುಂಕ ಉಂಟೇ ದೇವ, ಕರುಣಾಕರ ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗ ವಿಠಲ. ಕರಣವು ತನು ಮನ ಧನ ಎಲ್ಲವೂ ನಿನ್ನ ಚರಣ ಕಮಲಕ್ಕೊಪ್ಪಿಸಿದ ಬಳಿಕ ಇನ್ನು ಮರಳಿ ಮರಳಿ ಎನ್ನ ಮರಳು ಮಾಡುವರೆ. ನೀನು ಹಾಗೆ ಮಾಡು ಹೀಗೆ ಮಾಡು, ನನಗೆ ಯಾಕೆ ಹೀಗೆ ಮಾಡ್ತಾ ಇದ್ದೆ, ಎಲ್ಲ ನಾನು ನಿನಗೆ ಕೊಟ್ಟುಬಿಟ್ಟಿದ್ದೇನೆ. ಎಲ್ಲ ಕೊಟ್ಟುಬಿಟ್ಟ ಮೇಲೆ ಏನು, ಸರಕು ಒಪ್ಪಿಸಿದ ಮೇಲೆ ಸುಂಕ ಕೇಳುವುದುಂಟೆ ಅಂತ ಕೇಳ್ತಾರೆ. ಟ್ಯಾಕ್ಸ್, ಕರ್ಮ ಅಂತಂದ್ರೆ ಏನು, ಕರ ಟ್ಯಾಕ್ಸ್ ಉಂಟಲ್ಲ, ಆ ಟ್ಯಾಕ್ಸ್ ಕೊಡಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸರಕು ಒಪ್ಪಿಸಿದ ಮೇಲೆ ಯಾಕೆ? ಸರಕು ಅಂದರೆ ಯಾವುದು? ಈ ನಮ್ಮ ಶರೀರ, ಅಂತಃಕರಣ, ಏನು ಜ್ಞಾನ ಇತ್ಯಾದಿಗಳು ಎಲ್ಲ ಏನು ಕೊಟ್ಟಿದ್ದಾರಲ್ಲ, ಯಾರು ದೇವತೆಗಳು, ಋಷಿಗಳು, ಮುನಿಗಳು ಇವರೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟದ್ದು ಅದು ಸರಕು ನನ್ನ ಹತ್ರ ಇದೆ, ನಾನು ಅದನ್ನು ಉಪಯೋಗಿಸ್ತಾಕೊಳ್ತೇನೆ. ಆದರೆ ನಾನು ಆ ಸರಕು ಉಪಯೋಗ ಮಾಡಿಕೊಳ್ಬೇಕು ಅಂತಂದರೆ ಟ್ಯಾಕ್ಸ್ ಕೊಡಬೇಕು. ಅದು ನೀನು ಹೇಳೋದು ಸರಿ, ನಾನು ಉಪಯೋಗ ಮಾಡ್ಕೊಳ್ಳೋದಿಲ್ಲ, ಎಲ್ಲ ನಿನಗೆ ಒಪ್ಪಿಸಿಕೊಟ್ಟು ಬಿಟ್ಟಿದ್ದೇನೆ. ನಾನೇನು ಋಣವಾಗಿ ಅಂತ ಪಡೆದಿದ್ದುಂಟಲ್ಲ, ನೀನು ಹೇಳ್ತಾ ಇದ್ದಿ ಋಣ ಸಾಲ ಪಡ್ಕೊಂಡಿದ್ಯಾ ನೀನು ಅಂತ. ಸಾಲ ಪಡ್ಕೊಂಡಿದ್ದನ್ನೆಲ್ಲ ನಿನ್ನ ಚರಣಕ್ಕೆ ಒಪ್ಪಿಸಿಬಿಟ್ಟಿದ್ದೇನೆ ನಾನು. ಇನ್ನು ಅದಕ್ಕೆ ಬಡ್ಡಿ ಕೊಡಬೇಕಾ, ಅದಕ್ಕೆ ಟ್ಯಾಕ್ಸ್ ಕೊಡಬೇಕಾ? ಅಂದರೆ ನಿನ್ನ ಚರಣ ಕಮಲಕ್ಕೆ ಒಪ್ಪಿಸುವುದು ಯಾವಾಗ? ಪರಮಾತ್ಮನನ್ನು ಕಂಡ ಮೇಲೆ. ಇದು ಪರಮಾತ್ಮನನ್ನು ಕಾಣದೆ ಯಾರೂ ಕೂಡ ಏನು ಭಗವಂತನಿಗೆ ಒಪ್ಪಿಸುವುದಿಲ್ಲ. ಸುಮ್ಮನೆ ಒಪ್ಪಿಸುವ ನಾಟಕ ಮಾಡ್ತೇವೆ ನಾವು, ಎಲ್ಲ ನಿನ್ನದು ಅಂತ ಹೇಳ್ತೇವೆ, ಬರೀ ಶಬ್ದ ಮಾತ್ರ. ನಿಜವಾಗಿ ನಿನ್ನದು ಅಂತಕ್ಕಂಥದ್ದು ಒಪ್ಪಿಸುವುದಿದೆಯಲ್ಲ, ಅದು ಪರಮಾತ್ಮನ ಒಂದು ಇದಾದ ಮೇಲೇನೆ ಅದು ಅನುಗ್ರಹ ಆಗಬೇಕು, ದರ್ಶನ ಆಗಬೇಕು. ಅದರ ಮುಂದೆ ಇನ್ಯಾವುದೂ ಅಲ್ಲ ಅಂತನ್ನೋದು ನಿಸ್ಸಾರ್ಥ ಭಾವನೆಯೂ ಬರಬೇಕು. ಮತ್ತು ಅವನೇ ಕೊಟ್ಟಿರತಕ್ಕಂಥದ್ದು ಅಂತನ್ನತಕ್ಕಂಥದ್ದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಭಗವಂತನಲ್ಲಿ ಅವನಿಗೆ ಸಮರ್ಪಣೆ ಮಾಡಬೇಕು. ಇದೆಲ್ಲ ಆಗುವುದು ಯಾವಾಗ? ಪರಮಾತ್ಮನನ್ನು ಕಂಡ ಮೇಲೆ ಮಾತ್ರ. ಯೋಗಾರೂಢ, ಯೋಗದಲ್ಲಿ ಆರೂಢನಾಗಿರ್ತಕ್ಕಂಥವನಿದಾನಲ್ಲ, ಅಂದರೆ ಪರಮಾತ್ಮನ ಅಪರೋಕ್ಷವನ್ನು ಕಂಡವನಿದಾನಲ್ಲ, ಅವನಿಗೆ
ಅವನು ದೇವರಲ್ಲಿ ಹೀಗೆ ಕೇಳಬಹುದು, ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ ಕೇಳು. ಧೈರ್ಯವಾಗಿ ಕೇಳ್ತಿದ್ದಾರೆ ಯಾರು, ರಂಗವಿಠಲರು, ಶ್ರೀಪಾದರಾಜರು. ಯಾಕೆ? ಪರಮಾತ್ಮನ ಕಂಡವರು ಅವರು ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದವರು. ಅದನ್ನು ನಾನೇನು ಮಾಡಬೇಕಾಗಿಲ್ಲ, ಸುಮ್ಮನೆ ನನ್ನನ್ನು ಮರಳು ಮಾಡುತ್ತೀಯ ನೀನು, ಹಾಗೆ ಮಾಡು ಹೀಗೆ ಮಾಡು, ಏನಿಲ್ಲ. ವಿಧಿ ನಿಷೇಧ ಬದ್ಧರಲ್ಲ. ಅಪರೋಕ್ಷ ಜ್ಞಾನಿಗಳು ಯಾವ ವಿಧಿ ನಿಷೇಧಗಳಿಗೂ ಬದ್ಧರಲ್ಲ. ಹೀಗೆ ಮಾಡು ಹಾಗೆ ಮಾಡು ಹೀಗೆ ಮಾಡು ಅಂತಲ್ಲ ಮಾಡ್ತಾರೆ ಅವರು. ವಿಧಿ ನಿಷೇಧ ಬದ್ಧರಲ್ಲದೆ ಹೋದರೂ ಕೂಡ ವಿಧಿ ನಿಷೇಧ ಬದ್ಧರು ಯಾವ ರೀತಿ ಮಾಡ್ತಾರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಅವರೇ ಮಾಡ್ತಾರೆ. ಮಾಡುವುದಿಲ್ಲ ಅಂತಲ್ಲ, ಇನ್ನೂ ಚೆನ್ನಾಗಿ ಅವರೇ ಮಾಡ್ತಾರೆ. ಅವರು ಉಳಿದವರಿಗೆ ಯಾರಿಗೂ ಕೂಡ ಸಣ್ಣವರಿಗೆ ಶುಶ್ರೂಷ ಮಾಡಬೇಕಾಗಿಲ್ಲ. ಆದರೂ ಕೂಡ ನಮಗಿಂತ ಹೆಚ್ಚಾಗಿ ಅವರು ದಯೆ ತೋರ್ತಾರೆ. ಆದ್ದರಿಂದ ಈ ಗೀತೆಯಲ್ಲಿ ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಎಂಬಲ್ಲಿ ಕರ್ಮಯೋಗದ ಒಂದು ಸಾರವನ್ನು ಹೇಳಿದರು. ಕರ್ಮಯೋಗ ಅದು ಒಂದು ಹಂತ. ಆ ಹಂತದ ಕೊನೆ ಮೆಟ್ಟಲು ಹತ್ತಿ ಆಮೇಲೆ ಮೇಲಕ್ಕೆ ಏರಿದವನು ಇದಾನಲ್ಲ ಅವನು ಧ್ಯಾನ ಯೋಗಿ. ಕರ್ಮಯೋಗದ ಮೆಟ್ಟಲಿನಲ್ಲಿ ಕರ್ಮ ಅವಶ್ಯಕ, ಧ್ಯಾನ ಯೋಗದ ಮೆಟ್ಟಲಿನಲ್ಲಿ ಕರ್ಮ ಅವಶ್ಯಕ ಅಲ್ಲ. ಆದರೆ ಶ್ರೀಮದಾಚಾರ್ಯರು ಇದರ ಏನು ಸ್ವಾರಸ್ಯ ರಹಸ್ಯ ಏನಿದೆ ಅದನ್ನು ಹೇಳ್ತಾರೆ. ಮೂಲ ಶ್ಲೋಕದಲ್ಲಿ ನಿಮಗೆ ಗೀತೆಯಲ್ಲಿ ಇಷ್ಟೇ ಕಾಣಿಸ್ತದೆ, ಅಪರೋಕ್ಷಗಳು ಏನು ಕೆಲಸ ಮಾಡಬೇಕಾಗಿಲ್ಲ ಅಂತ. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ ಅಪರೋಕ್ಷಗಳು ಇನ್ನೂ ವಿಶೇಷವಾಗಿ ಮಾಡಬೇಕಪ್ಪ ಅಂತ ಹೇಳ್ತಾರೆ. ವಿಶೇಷವಾಗಿ ಮಾಡಬೇಕು. ಯಾಕೆ ಅಂತಂದರೆ ಅವರು ಮಾಡಿರತಕ್ಕಂಥ ಕರ್ಮಕ್ಕೆ ಅನಂತ ಫಲ ಇದೆ. ಅಜ್ಞಾನಿ ಮಾಡ್ತಕ್ಕಂಥ ಕರ್ಮಕ್ಕೆ ಏನು ಫಲ ಇಲ್ಲ. ಬರೀ ಅಂತಃಕರಣ ಶುದ್ಧಿ ಮಾತ್ರ, ಜ್ಞಾನ ಮಾತ್ರ. ಜ್ಞಾನ ಬಂದ ಮೇಲೆ ಅವನು ಮಾಡ್ತಕ್ಕಂಥ ಕರ್ಮ ಅದು ಅನಂತ ಫಲ. ಅನಂತ ಫಲ ಅಂದರೆ ಮೋಕ್ಷದಲ್ಲಿ ಅದರ ಫಲ ಸಿಗ್ತದೆ. ಆದ್ದರಿಂದ ಅವರು ಇನ್ನಷ್ಟು ಮಾಡಬೇಕು. ಇನ್ನು ಶ್ರೀಮದಾಚಾರ್ಯರಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಶ್ಲೋಕದಲ್ಲಿ ಮೇಲ್ನೋಟಕ್ಕೆ ಭಗವಂತ ಎಷ್ಟೇ ಹೇಳಿದಾಗ ಕಾಣಿಸ್ತದೆ, ಜ್ಞಾನಿಗಳು ಏನು ಕರ್ಮ ಮಾಡಬೇಕಾಗಿಲ್ಲ. ಶಮ, ಶಮ ಅಂದರೆ ಉಪಶಮ. ಇನ್ನೊಂದರ್ಥ ಶಮ ಎಂಬುದಕ್ಕೆ ಧ್ಯಾನ ಅಂತಲೂ ಒಂದು ಅರ್ಥ ಇದೆ. ಶಮೋ ಮನ್ನಿಷ್ಠತಾ ಬುದ್ಧಿ. ಪರಮಾತ್ಮನ ಧ್ಯಾನ ಮಾಡ್ತಾ ಇರಿ, ಇನ್ಯಾವ ಕರ್ಮ ಮಾಡೋದು ಬೇಡ. ಇಷ್ಟು ಹೇಳಿದಾಗ ಕಾಣಿಸ್ತದೆ ಮೇಲಿನ ಶ್ಲೋಕದಲ್ಲಿ. ಶ್ರೀಮದಾಚಾರ್ಯರು ಪ್ರಮಾಣ ಕೊಟ್ಟು ಹೇಳ್ತಿದ್ದಾರೆ, ಹಾಗಲ್ಲ, ಜ್ಞಾನಿಯಾಗಿರತಕ್ಕಂಥವನು ಇನ್ನೂ ಹೆಚ್ಚು ಕರ್ಮ ಮಾಡಬೇಕು. ಯಾಕೆ? ಜ್ಞಾನ ಬಂತು ಅಂತಂದರೆ ಪ್ರಾರಬ್ಧ ಬಿಟ್ಟು ಉಳಿದದೆಲ್ಲ ಹೊರಟೋಗಿರ್ತದೆ. ಪ್ರಾರಬ್ಧ ಮಾತ್ರ ಉಳಿದಿದೆ. ಆ ಪ್ರಾರಬ್ಧ ಉಳಿಸಿದ್ದು ಭಗವಂತ ಯಾತಕ್ಕೋಸ್ಕರ ಅಂತಂದರೆ ಕರ್ಮ ಮಾಡಲಿಕ್ಕೋಸ್ಕರ. ಇಲ್ಲೇ ಹೋದರೆ ಅವನಿಗೆ ಎಲ್ಲ ಕರ್ಮವನ್ನು ಸುಟ್ಟು ಬಿಡಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಎಲ್ಲ ಕರ್ಮವನ್ನು ಭಸ್ಮಸಾತ್ ಮಾಡಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ. ಅಂದರೆ ಭಗವಂತನ ಸಾಮರ್ಥ್ಯ ಇದೆ, ಏನು ಬೇಕಾದ್ರೂ ಮಾಡ್ಬೋದು. ಮಾಡೋದಿಲ್ಲ ಅವನು. ಪ್ರಾರಬ್ಧವನ್ನು ಇರಿಸಿದ್ದಾನೆ. ಯಾತಕ್ಕೆ? ಅವನಿಗೆ ಇನ್ನಷ್ಟು ಒಳ್ಳೆಯ ಶರೀರ ಕೊಡ್ತಾನೆ, ಅವನಿಗೆ ಶರೀರ ದಾರ್ಢ್ಯ ಕೊಡ್ತಾನೆ, ಸಂಪತ್ತು ಕೊಡ್ತಾನೆ. ಅಂಬರೀಷ ಮುಂತಾಗಿರ್ತಕ್ಕಂಥ ರಾಜರುಗಳಿಗೆ ಎಷ್ಟು ಒಳ್ಳೆಯ ಸಂಪತ್ತು ಕೊಟ್ಟು ಎಷ್ಟು ಅವನನ್ನು ಮೆರೆಸಿ ಸತ್ಕರ್ಮ ಮಾಡಿಸಿದ್ದಾನೆ ಭಗವಂತ. ಹಾಗೆ ವಿಶೇಷವಾಗಿ ಸಂಪತ್ತು ಕೊಡ್ತಾನೆ, ಶರೀರ ದಾರ್ಢ್ಯ ಕೊಡ್ತಾನೆ, ಆಯುಷ್ಯ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಎಲ್ಲ ಕೊಟ್ಟು ಕರ್ಮ ಮಾಡಿಸ್ತಾನೆ. ಮಾಡಿಸಿ ಅದರಿಂದ ವಿಶೇಷವಾಗಿ ಪ್ರೀತಿ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಮೋಕ್ಷದಲ್ಲಿ ಅದರ ಫಲ ಸಿಗ್ತದೆ. ಮೋಕ್ಷದಲ್ಲಿ ವಿಶೇಷವಾದ ಆನಂದ ಅಭಿವೃದ್ಧಿ. ಆದ್ದರಿಂದ ಯೋಗಾರೂಢಸ್ಯ ತಸ್ಯ ಶಮಃ ಅಂತಂದರೆ ಅರ್ಥವೇನು? ಸಣ್ಣವರ ಸೇವಾ ಮಾಡಬೇಕು ಅಂತೇನಿಲ್ಲ, ದೊಡ್ಡವರ ಸೇವಾ ಮಾಡಲೇಬೇಕು. ಆ ಅಂಶದಲ್ಲಿ ಮಾತ್ರ ಆ ನಿಯಮ ಇದ್ದೇ ಇದೆ. ಏನು ಕಂದಾಯದ ಹಾಗೆ ಆ ನಿಯಮ ಇದೆಯಲ್ಲ, ದೊಡ್ಡವರ ಸೇವಾ ಮಾಡಲೇಬೇಕು. ದೊಡ್ಡವರ ಸೇವಾ ಮಾತ್ರ ಅವನು ಬಿಡಲಿಕ್ಕೆ ಸಾಧ್ಯವಿಲ್ಲ. ಬಿಟ್ಟರೆ ಏನು ಅದು ಬಹಳ ದೊಡ್ಡ ಅನರ್ಥಕ್ಕೆ ಕಾರಣ ಆಗ್ತದೆ. ದೊಡ್ಡವರ ಸೇವಾ ಮಾತ್ರ ಸೋತ್ತಮ ದ್ರೋಹ ಮಾಡಲಿಕ್ಕೆ ಕೂಡುದು. ಸೋತ್ತಮ ದ್ರೋಹ ಅಂತೂ ಮಾಡಲಿಕ್ಕೆ ಎಲ್ಲವನ್ನೂ ಕ್ಷಮಿಸ್ತಾನೆ ಭಗವಂತ, ಸೋತ್ತಮ ದ್ರೋಹವನ್ನು ಮಾತ್ರ ಕ್ಷಮಿಸುವುದಿಲ್ಲ. ಸೋತ್ತಮದ ಸೇವಾ ಮಾಡಲೇಬೇಕು. ದ್ರೋಹ ಅಂದರೆ ಅರ್ಥವೇನು? ಅವರು ಮಾಡಿರತಕ್ಕಂಥ ಉಪಕಾರ ನೆನೆಯದೇ ಇರುವುದೇ ದೊಡ್ಡ ದ್ರೋಹ ಅದು. ಸೋತ್ತಮರು ನಮಗೆ ಎಷ್ಟು ಉಪಕಾರ ಮಾಡಿರ್ತಾರೆ, ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ, ಸಾಕು. ಆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ?
ನಮ್ಮನ್ನು ಪ್ರೀತಿಯಿಂದ ಸೋತ್ತಮರು ನಮ್ಮನ್ನು ನೋಡ್ತಾ ಇರ್ತಾರೆ. ಅವ್ರು ಮುಂದಕ್ಕೆ ಬರಲಿ, ಅವ್ರನ್ನ ಒಳ್ಳೇದಾಗಲಿ ಅಂತ ಹರಿಸ್ತಾರೆ. ಆ ಒಂದು ಪ್ರೀತಿಯ ಮನಸ್ಸಿನೇನಿದೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಮರೆತರೆ ಅದು ಎಷ್ಟು ದೊಡ್ಡ ದ್ರೋಹ ಆಗ್ತದೆ. ಅದರಿಂದ ದೊಡ್ಡವರ ಸೇವಾ ಮಾಡಲೇಬೇಕು, ಅದು ಟ್ಯಾಕ್ಸಿನ ಹಾಗೇನೆ ಮಾಡಲೇಬೇಕು. ಸಣ್ಣವರಿಗೆ ಶುಶ್ರೂಷ ಮಾಡಬೇಕು ಅಂತೇನಿಲ್ಲ, ಮಾಡಿದರೆ ವಿಶೇಷವಾದ ಫಲ ಕೊಡ್ತೇನೆ ಅಂತಂತ ನಾನು, ವಿಶೇಷವಾದ ಫಲ ಕೊಡ್ತೇನೆ, ಮಾಡಲೇಬೇಕು ಅಂತಂತಾನೆ. ಅದು ಕೂಡ ಯಾಕೆ ನಿಮಗೆ ಬೇಕಾಗಿದ್ರೆ ಮೋಕ್ಷದಲ್ಲಿ ಅಧಿಕವಾದ ಆನಂದ ಯಾರು ಬೇಡ ಅಂತಂತಾರೆ ನೋಡಿ. ಅಧಿಕವಾದ ಆ ಸುಖ ದೇವತೆಗಳಿಗೆ ಕ್ಲಿಪ್ತವಾಗಿರ್ತಕ್ಕಂಥ ಆನಂದ ಸಿಗ್ತದೆ. ಆದರೆ ಆ ಆನಂದಕ್ಕೂ ಕೂಡ ಒಂದು ವೃದ್ಧಿ ಇದೆ ಅಂತೆ. ಯಾವುದು ಅಂತಂದರೆ ಈ ಒಲೆಯಲ್ಲಿಟ್ಟಿರ್ತಕ್ಕಂಥ ಹಾಲು ಮೇಲ್ಗಡೆ ಉಕ್ತದೆ ನೋಡಿ. ಹಾಲು ಉಕ್ಕಿದ ಹಾಗೆ ಒಳಗಡೆ ಇರತಕ್ಕಂಥ ಆನಂದ ಉಕ್ಕಿ 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 ಮೇಲ್ಗಡೆ ಬರ್ತದಂತೆ. ಆ ಉಕ್ಕುವುದೇನಿದೆ ಏನೋ ಅದು ಆ ವೃದ್ಧಿ, ಅದು ದೇವತೆಗಳಿಗೆ. ಅದು ಎಷ್ಟೆಷ್ಟು ಅವರು ಕರ್ಮ ಮಾಡ್ತಾರೋ ಅಷ್ಟಷ್ಟು ಆನಂದ ಉಕ್ಕುತ್ತದಂಥದ್ದು, ಅಂಥ ಫಲಸಿದೆ. ಆದರೆ ಮನುಷ್ಯೋತ್ತಮರಿಗೆ ಅಷ್ಟು ಅದಲ್ಲ. ಮನುಷ್ಯೋತ್ತಮರಿಗೆ ಒಳಗಡೆ ಇರತಕ್ಕಂಥ ಆನಂದವೇ ಅವ್ಯಕ್ತವಾಗಿ ಉಳಿದು ಬಿಡ್ತದಂತೆ. ಅದಕ್ಕೆ ಆಮೇಲೆ ಪರಿಹಾರನೇ ಇಲ್ಲ, ಆಮೇಲೆ ಜನ್ಮ ಇಲ್ಲ. ಜನ್ಮ ನಾನು ಹೇಳಿದ್ನಲ್ಲ, ಸಂಸಾರ ಅಂತನ್ನೋದು ದೊಡ್ಡ ಭಾಗ್ಯ. ಪರಮಾತ್ಮನನ್ನು ಸೇವಾ ಮಾಡಲಿಕ್ಕೆ ಈ ಶರೀರ ಕೊಟ್ಟಿರ್ತಾನೆ. ಈ ಶರೀರವನ್ನು ಕಿತ್ತುಕೊಂಡು ಬಿಡ್ತಾನೆ. ಆಮೇಲೆ ಪರಮಾತ್ಮನ ಅಪರೋಕ್ಷ ಆಯಿತು ಅಂತಂದರೆ, ಪ್ರಾರಬ್ಧ ಕಳೀತು ಅಂತಂದರೆ, ಆ ಪ್ರಾರಬ್ಧ ಕಳೆಯುವ ಸಮಯದಲ್ಲಿ ಭಗವಂತನ ಸೇವಾ ಮಾಡಿಲ್ಲ, ಏನು ಉಂಡು ತೀರಿಸಿದ ಭಾಗ, ಏನು ಪ್ರಾರಬ್ಧ ಏನಿದೆ ಸುಖವೋ ದುಃಖವೋ ಪ್ರಾರಬ್ಧ, ಅದನ್ನು ಉಂಡು ತೀರಿಸಿಬಿಟ್ಟ, ಭಗವಂತನ ಸೇವಾ ಮಾಡಲಿಲ್ಲ ಅಂತಂದರೆ ಅವಾಗ ಏನಾಗ್ತದೆ? ಪ್ರಾರಬ್ಧ ಹೊರಟೋಯ್ತು, ಆಮೇಲೆ ಶರೀರ ಬರುವುದಿಲ್ಲ. ಶರೀರ ಬರುವುದಿಲ್ಲ ಅಂದರೆ ಆಮೇಲೆ ಏನು ಭಗವಂತನ ಸೇವಾ ಮಾಡಲಿಕ್ಕೆ ಆಗುವುದಿಲ್ಲ. ಒಳಗಡೆ ಇರತಕ್ಕಂಥ ಆನಂದ ಅಲ್ಲೇ ಇನ್ನು ಅವ್ಯಕ್ತವಾಗಿಯೇ ಉಳಿದು ಬಿಡ್ತು. ತುಂಬಿ ಬಾರದ ನಷ್ಟ ಇದು. ಇದನ್ನು ಆಮೇಲೆ ಏನು ಮಾಡಲಿಕ್ಕೂ ಬರೋದಿಲ್ಲ ನೋಡಿ. ಮನುಷ್ಯೋತ್ತಮರಿಗೆ ಇದು, ದೇವತೆಗಳಿಗೆ ಹಾಗಲ್ಲ. ದೇವತೆಗಳಿಗೆ ಕ್ಲುಪ್ತವಾಗಿರತಕ್ಕಂಥ ಆನಂದಕ್ಕೆ ಯಾವತ್ತೂ ಕೂಡ ಕಾಸ ಇಲ್ಲ. ಅಕ್ಲಿಪ್ತವಾಗಿರತಕ್ಕಂಥದ್ದು ಉಕ್ಕುವುದು ಇದೆಯಲ್ಲ, ಅದು ಅಕ್ಲಿಪ್ತ, ಎಷ್ಟು ಬೇಕಾದರೂ ಉಕ್ಕಬಹುದಂತೆ, ಅದು ಅಕ್ಲಿಪ್ತ. ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಮನುಷ್ಯೋತ್ತಮರು ಕರ್ಮ ಮಾಡಲೇಬೇಕು. ಇಷ್ಟೆಲ್ಲ ಹೇಳ್ತಿದ್ದಾರೆ. ಮೇಲ್ನೋಟಕ್ಕೆ ನೋಡಿ, ಅಲ್ಲಿ ಏನು ಶಮಃ ಕಾರಣ ಮುಚ್ಚತೆ, ಅವರೇನು ಕರ್ಮ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತಪ್ಪು ತಿಳುಕೊಳ್ಳುವ ಒಂದು ಅವಕಾಶ ಇದೆ. ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಬಹಳ ಚೆನ್ನಾಗಿ, ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಎಲ್ಲ ಅದರ ಅರ್ಥ ವಿವರಣೆ ಕೊಟ್ಟು, ಸ್ವಾರಸ್ಯ ಒಳಗಡೆ ರಹಸ್ಯ ಏನಿದೆ ಅದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತನ್ನೋ ಅಲ್ಲಿಗೆ ಇಂದಿನ ಪ್ರವಚನ ಮುಕ್ತಾಯ. ಶ್ರೀಕೃಷ್ಣಾರ್ಪಣ.